ಅಪ್ಪಾಡೇ ಸತತ ಪ್ರಯತ್ನದ ನಂತರ ನಮ್ಮ ಆರ್ ಸಿ ಬಿ ಎಂಟ್ರಿ ಕೊಡ್ತಪ್ಪ ಅಂತ ಇಂಥ ಫೈನಲ್ಗೆ ಅಫಿಷಿಯಲಿ ಡಿಕ್ಲೇರ್ ಆಯಿತು. ಆರ್ ಸಿ ಬಿ ಪ್ಲೇಯಿಂಗ್ ಫೈನಲ್ 2026 ಫೈನಲ್ ಆಡ್ತಾವ್ರಪ್ಪ. ನಾವು ಇಷ್ಟು ದಿನ ಪಾಯಿಂಟ್ಸ್ ಟೇಬಲ್ ಹಂಗಾಗಬೇಕು ಹಿಂಗಾಗಬೇಕು, ಹಂಗೆ ಈ ರನ್ ರೇಟಲ್ಲಿ ಸೋಲ್ಬೇಕು ಆ ರನ್ ರೇಟಲ್ಲಿ ಸೋಲ್ಬೇಕು, ಆರ್ ಸಿ ಬಿ ಸೋತ್ರೂ ಈ ರನ್ ರೇಟಲ್ಲಿ ಇರಬೇಕು, ಹಂಗಿರ್ಬೇಕು ಹಿಂಗಿರಬೇಕು ಅಂತ ಅನ್ಕೊಂತ ಇದ್ವಿ. ಬಟ್ ಇವತ್ತು ಸೋತಿದ್ರು ಕೂಡ ಕ್ವಾಲಿಫೈ ಆಗೋರು, ಅದರಲ್ಲಿ ಏನು ಬೇರೆ ವಿಚಾರ ಎಲ್ಲ ಏನಿಲ್ಲ. ಯಾಕಂದರೆ ಸೋತಿದ್ರು ಕೂಡ ಕಡಿಮೆ ರನ್ ರೇಟಲ್ಲಿ ಆರ್ ಸಿ ಬಿ ವರ್ಸ್ಟ್ ರನ್ ರೇಟಲ್ಲೆಲ್ಲ ಏನು ಸೋಲ್ತಿರ್ಲಿಲ್ಲ. ನಮ್ಮ ಹತ್ರನೂ ಕೂಡ ಯಾರೋ ಬರೋಕ್ಕಾಗ್ತಿಲ್ಲ ಎಲ್ಲ ಮ್ಯಾಚ್ನಾಗ ಗೆದ್ರೂ ಕೂಡ. ಸೊ ನಾವು ಯಾವಾಗಲೂ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ, ಬಟ್ ಇವಾಗ ಅಫಿಷಿಯಲಿ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ ಅಷ್ಟೇ. ನಮ್ಮ ಮೇಲೆ ಯಾರು ಆಡ್ತಾರೆ ಅನ್ನೋದು ಇನ್ನೂ ಗೊತ್ತಿಲ್ಲ. ಎಲಿಮಿನೇಟರ್ ಆಡೋದು ಯಾರು ಅಂತ ಇನ್ನೂ ಡಿಸೈಡ್ ಆಗಿಲ್ಲ. ಇವಾಗ ಈ ಮ್ಯಾಚ್ನ ಸೋಲೋದ್ರ ಜೊತೆಗೆ ಜಳ್ಕೊಂಡಿದ್ದಾರೆ, ಅವರ ಅರ್ಹತೆನ ಕಳ್ಕೊಂಡಿದ್ದಾರೆ. ಇನ್ನೇನು ಆಡೋಕ್ಕಾಗುತ್ತೆ, ಇನ್ನೊಂದು ಮ್ಯಾಚ್ ಇದೆ. ಅವರು ಅದೊಂದು ಗೆದ್ಬಿಟ್ಟು ಮಾನ ಮರದಿ ಉಳಿಸ್ಕೊಬೇಕಾಗಿದೆ ಅಷ್ಟೇ. ಲಾಸ್ಟ್ ಮ್ಯಾಚ್ ಇರೋದು ಯಾರ ಮೇಲಪ್ಪ ಇರೋದು? ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ ಇರೋದು. ಅವ್ರು ಇನ್ನೇನು ಅವರು ಹೊಡೆದೋಗ್ತಾರೆ ಇವ್ರಿಗೆ ಈ ಥರ ಇತ್ತು ಅಂದರೆ ಖಂಡಿತ ಸೋಲೋದೇನೆ ಆ ಮ್ಯಾಚನ್ನು ಕೂಡ. ಇವರು ಮಾನ ಮರದಿ ಉಳಿಸ್ಕೋಬೇಕು ಆ ಮ್ಯಾಚಲ್ಲಿ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಮಸ್ಟ್ ವಿನ್ ಮ್ಯಾಚ್ ಇದೆ. ಅವರಂತೂ ಹೊಡಿದಂಗೆ ಬಿಡೋದಿಲ್ಲ, ರುಬ್ತಾರೆ ಹಾಕೊಂಡು. ನಮ್ಮ ಆರ್ ಸಿ ಬಿಗೆ ಒಬ್ಬರು ಇವ್ರಿಗೆ ಬಿಟ್ಬಿಡ್ತಾರೆ ಡೆಲ್ಲಿ ಕ್ಯಾಪಿಟಲ್ಸು. ಈ ಥರ ಒಂಥರ ಯಾಕೋ ಕ್ವಾಲಿಟಿ ಟೀಮ್ ಥರ ಕಾಣಿಸ್ತು ಗುರು. ಇವತ್ತು ನೋಡ್ತಂದ್ರೆ ದೀಪ್ತಿ ಶರ್ಮಾನ್ ಓಪನಿಂಗ್ ಕಳಿಸ್ತಾರೆ ಅಲ್ಲಿ. ದೀಪ್ತಿ ಶರ್ಮಾನ್ ಕಳಿಸೋದ್ರು ಅಂತಾನೆ ಇಲ್ಲ, ಹೌದು ಹೊಡೆದ್ರು ಸ್ಕೋರ್ ಹೊಡೋದಿಲ್ಲ ಅಂತ ಅಲ್ಲ. ಬಟ್ ದೀಪ್ತಿ ಶರ್ಮಾ ಒಂಥರ ಹಾವಳಿ ಕೊಡೋರು ಇರಬೇಕು ಗುರು. ನವಗೆರೆಗೆ ಏನಾಗಿದೆ ಈ ಟೀಮ್ಗೆ ಹೆಂಗೆ ನೋಡೋಕೆ ಹೋಯ್ತು ಅಂದರೆ ಈ ಒಂಥರ ಡಮ್ಮಿ ಟೀಮ್ ಥರ ಕಾಣಿಸ್ತಾ ಗುರು. ಅವ್ರು ಯಾವಾಗ ಓಪನಿಂಗ್ ಬಂದರು ಅವಾಗಲೇ ಇದು ಯಾಕೋ ಬ್ಯಾಕ್ ಫುಟ್ ಹೋಗ್ತಾ ಇತ್ತಲ್ಲ, ಇದು ಗೇಮು ಕಾಂಪಿಟೇಷನ್ ಇಲ್ಲ ಅನ್ನೋ ಅನ್ನಿಸ್ತೈತೆ ಅಂತ. ಯಾಕಂದರೆ ಇವ್ರು ಆಡಿದ್ದು ನೋಡ್ತು ಅಂತಂದರೆ ಸ್ಟಾರ್ಟಿಂಗ್ ಒಂದು 6-7 ಓವರ್ ಚೆನ್ನಾಗಿ ಆಡಿದ್ರು. ಹಂಗೆ ನೋಡೋಕೆ ಹೋದರೆ 8 ಓವರ್ಗೂ ಚೆನ್ನಾಗಿ ಆಡಿದ್ರು. 9ನೇ ಓವರ್ಗೆ ಬಿದ್ದಿದ್ದು ವಿಕೆಟ್. 74 ರನ್ ಪಾರ್ಟ್ನರ್ಶಿಪ್ ಬಂತು ಇವ್ರದ್ದು. ಈ ಮ್ಯಾಚ್ ಹೆಂಗಿತ್ತು ಅಂದರೆ ಒಂಥರ ಡೂಪ್ಲಿಕೇಟ್ ಮ್ಯಾಚ್ ನೋಡ್ದಂಗಿತ್ತು, ಹೈಲೈಟ್ಸ್ ನೋಡ್ದಂಗಿತ್ತು. ಫಸ್ಟ್ ಮ್ಯಾಚ್ ಏನು ಆಡಿದ್ರು ಇವ್ರು ಎಗೇನ್ಸ್ಟು ಆರ್ ಸಿ ಬಿ ಗೆದ್ದಿದ್ರಲ್ಲ, ಅಲ್ಲೂ ಕೂಡ ಇವರೇ ಫಸ್ಟ್ ಬ್ಯಾಟಿಂಗ್ ಆಡಿದ್ರು. ಅಂದರೆ ನಾವೇ ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಮಾಡಿದ್ವಿ, ಇವರೇ ಫಸ್ಟ್ ಬ್ಯಾಟಿಂಗ್ ಆಡಿದರು. ಆ್ಯಂಡ್ ಡಮ್ಮಿ ಥರ ಬ್ಯಾಟಿಂಗ್ನ ಆಡಿದರು. ಇದನ್ನು ನಾವು ಬಂದ್ಬಿಟ್ಟು ಇದೇ ಥರ ಹಾವಳಿ ಕೊಟ್ಬಿಟ್ಟು ಚೇಸ್ ಮಾಡಿದ್ವಿ, ಬ್ಲಾಸ್ಟ್ ಕೊಟ್ಬಿಟ್ಟು ಚೇಸ್ ಮಾಡಿದ್ವಿ. ಈ ಮ್ಯಾಚಲ್ಲೂ ಕೂಡ ಅದೇ ಆಗಿರೋದು, ರಿಪೀಟಲ್ಲಿ ಕ್ಯಾಸ್ಟು. ಆ ಮ್ಯಾಚಲ್ಲೂ ಕೂಡ ಗ್ರೇಸ್ ಹ್ಯಾರಿಸ್ ಮಸ್ತಾಗಿ ಆಡಿದರು, ಈ ಮ್ಯಾಚಲ್ಲೂ ಕೂಡ ಗ್ರೇಸ್ ಹ್ಯಾರಿಸ್ ಮಸ್ತಾಗಿ ಆಡಿದ್ದಾರೆ. ಸ್ಮೃತಿ ಮಂದನ ಕೂಡ ಚೆನ್ನಾಗಿ ಆಡಿದ್ದಾರೆ. 100+ ಪಾರ್ಟ್ನರ್ಶಿಪ್ ಬಂದಿತ್ತು ಗ್ರೇಸ್ ಹ್ಯಾರಿಸ್ ಸ್ಮೃತಿ ಮಂದನದು, ಇಲ್ಲೂ ಕೂಡ ಬಂದಿದೆ. ಇದೊಂಥರ ರಿಪೀಟ್ ಟೆಲಿಕಾಸ್ಟ್ ನೋಡ್ದಂಗಿತ್ತು ಗುರು. ಅದು ಯು ಪಿ ವಾರಿಯರ್ಸ್ ಅಗೇನ್ಸ್ಟ್. ಏನಪ್ಪ ಅದು ಗ್ರೇಸ್ ಹ್ಯಾರಿಸ್ದು ಅವರ ಎಕ್ಸ್ ಟೀಮ್ ಅಂತ ಅಂದಾಗ ಆಡಿದ್ರಲ್ಲಪ್ಪ, ಒಂದು 2 ವರ್ಷ ಯು ಪಿ ವಾರಿಯರ್ಸ್ಗೆ ಆಡಿರೋದವರು. ಎಕ್ಸ್ ಟೀಮ್ ಅಂತ ಅಂದಾಗ ಎಲ್ಲಿಂದನೋ ಫಾರ್ಮ್ ಬಂದ್ಬಿಡ್ತದೆ ಅವರಿಗೆ. ಬೇರೆಯವ್ರ ಮೇಲೆ ಆಡೋದಿಲ್ಲ, ಬೇರೆಯವ್ರ ಮೇಲೆ ಸುಮಾರಾಗಿ ಆಡ್ತಾರೆ ಅಷ್ಟೇ. ಇವ್ರ ಮೇಲೆ ಅಂತ ಅಂದಾಗ ಎಲ್ಲಿಂದನೋ ಎನರ್ಜಿ ಉಟ್ಕೊಂಡ್ಬಿಡ್ತದೆ ಅವರಿಗೆ. ಇವತ್ತು ಬೌಲಿಂಗಲ್ಲಿ ಬೇರೆ ಕಾಂಟ್ರಿಬ್ಯೂಷನು. ಲಾಸ್ಟ್ ಮ್ಯಾಚೆಲ್ಲ ಬರೀ ಬ್ಯಾಟಿಂಗಲ್ಲಿ ಬಂದಿತ್ತು, ಈ ಮ್ಯಾಚ್ ಬ್ಯಾಟಿಂಗ್ ಜೊತೆಗೆ ಬೌಲಿಂಗಲ್ಲೂ ಕಾಂಟ್ರಿಬ್ಯೂಷನು. ಅದ್ದೂರಿಯಾಗಿ ಗೆದ್ದಿರೋದು ಇವತ್ತು ನಮ್ಮ ಆರ್ ಸಿ ಬಿ. 13 ಓವರ್ ತೊಗೊಂಡು ಚೇಸ್ ಡೌನ್ ಮಾಡಿ ಬಿಸಾಕಿದ್ದಾರೆ. ನೆಟ್ ರನ್ ರೇಟು ಏನೂ ಮ್ಯಾಟ್ರಿಗೆ ಬರೋದಿಲ್ಲ. ಶಿಸ್ತಾಗಿ ಫೈನಲಿ ಕ್ವಾಲಿಫೈ ಆಗಿದ್ದೀವಿ. ನೆಟ್ ರನ್ ರೇಟ್ ಅಂತೂ ಏರ್ಕೊಂಡು ಹೋಗ್ಬಿಟ್ಟೈತೆ ಹಂಗೆ ಮೇಲ್ಗಡೆ. ಇವಾಗ ಅಂಥ ಹೆವಿ ಮಾರ್ಜಿನ್ ವಿಕ್ಟ್ರಿ ಆಗಿದ್ದು ಇವತ್ತು ನಮಗೆ. ಇನ್ನು ಎಲಿಮಿನೇಟರ್ ಅದು ಯಾರು ಬಂದು ಕೂತ್ಕೊಂತಾರೋ ಗೊತ್ತಿಲ್ಲ. ಅದಾದ ನಂತರ ಫೈನಲ್ಸಿಗೆ ಯಾರು ಕ್ವಾಲಿಫೈ ಆಗ್ತಾರೋ ಇನ್ನು ಪೆಂಡಿಂಗಲ್ಲಿದೆ. ನಾವು ನೋಡ್ರೆ ಹೋಗ್ಬಿಟ್ಟು ಫೈನಲಲ್ಲಿ ಕೂತ್ಕೊಂಡಿದ್ವಿ. ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟ್ ಇದೆ ಯು ಪಿ ವಾರಿಯರ್ಸ್ಗೆ ಮ್ಯಾಚು. ಇವ್ರು ಈ ಥರ ಆಡೋದೆಲ್ಲ ನೋಡ್ತು ಅಂತಂದರೆ, ಕೊಲ್ಟೆ ಥರ ಆಡೋದು ನೋಡ್ತು ಅಂದರೆ ಯು ಪಿ ವಾರಿಯರ್ಸು ಅಲ್ಲಿ ಯಾಕೋ ಮಾನ ಮರ್ಯಾದೆನೂ ಉಳಿಸ್ಕೊಳ್ಳಲ್ಲ ಅಂತರ ಕಾಣಿಸ್ತೈತೆ ನಿಜವಾಗ್ಲೂ. ಅಲ್ಲೋಗ್ಬಿಟ್ಟು ಅವ್ರಿಗೆ ಕ್ವಾಟ್ಲೆ ಕೊಡ್ತು ಅಂದರೆ ಚೆನ್ನಾಗಿರುತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ. ಬಟ್ ಟೀಮ್ ನೋಡ್ತು ಅಂದರೆ ಅಂಥ ಮಟ್ಟಿಗೆ ಕನ್ವಿನ್ಸಿಂಗಾಗಿ ಕಾಣಿಸ್ತಾ ಇಲ್ಲ ಇದು ಯು ಪಿ ವಾರಿಯರ್ಸು. ಬೇರೆ ಟೀಮ್ಗಳೆಲ್ಲ ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ, ಫೈಟ್ ಕೊಡೋ ಥರ, ಕಾಂಪಿಟೇಷನ್ ಕೊಡೋ ಥರ ಇದ್ದಾವೆ. ಬಟ್ ಈ ಒಂದು ಟೀಮು ಏನಕ್ಕೆ ಬಾಟಮ್ ಆಫ್ ದ ಟೇಬಲ್ ಉಳ್ಕೊಂಡಿದೆ ಅಂತ ಇದು ಸಾಕ್ಷಿ ಆಯ್ತು ಅಷ್ಟೇ ಮ್ಯಾಚು. ಯಾಕಂದರೆ ದೀಪ್ತಿ ಶರ್ಮಾನ್ ಓಪನಿಂಗ್ ಕಳಿಸ್ತಾರೆ, ಆಮೇಲೆ ಯಾರೋ ಒಬ್ಬರು ಡೆಬ್ಯೂಟೆಂಟ್ ಅಂತ ಬೇರೆ ಹಾಕ್ಕೊಂಡಿದ್ದಾರೆ ಆಮಿ ಅವ್ರನ್ನ. ಅವ್ರು ಬೇರೆ ಬಂದ್ಬಿಟ್ಟು ಪಟ್ಟಣಂಗೆ ಔಟ್ ಆಗ್ತಾರೆ, ಅದೇ ಓವರ್ ಔಟ್ ಆಗ್ತಾರೆ. ಮೆಗ್ಲಾನಿಂಗ್ ಎಲ್ಲ ಔಟ್ ಆಗ್ತಾರೆ 9ನೇ ಓವರಲ್ಲೇ. ಅವರು ಪಟ್ಟಣಂಗೆ ಔಟ್ ಆಗ್ತಾರೆ. 1 ಓವರ್ 2 ವಿಕೆಟಲ್ಲಿ ನಡೆನ್ ಡಿಕ್ಲಾರ್ಕು ಟರ್ನ್ ಮಾಡಿ ಹಾಕ್ಬಿಟ್ರಲ್ಲ ಗೇಮ್ನಲ್ಲಿ. ಆಮೇಲೆ ಗ್ರೇಸ್ ಹ್ಯಾರಿಸ್ ಬಂದ್ಬಿಟ್ಟು ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ನ ತೆಗಿತಾರೆ ಅಲ್ಲಿ. ಹರ್ಲಿನ್ ಡ್ಯೂಯಲ್ ಏನು ಆಡ್ತಾ ಇದ್ದಾರೆ ಅಲ್ಲಿ? ಏನೂ ಆಡ್ತಾ ಇಲ್ಲ, ಏನು ಕಿಸಿಯಾಗಿ ಆಗ್ತಿಲ್ಲ ಹರ್ಲಿನ್ ಡ್ಯೂಯಲ್. ಯಾವತ್ತೋ ಒಂದಿನ ರಿಟೈರ್ಡ್ ಆಗೋಗ್ಬಿಟ್ರು, ರಿಟೈರ್ಡ್ ಔಟ್ ಕೊಟ್ಟರು. ರಿಟೈರ್ಡ್ ಔಟ್ ಆದಮೇಲೆ ಸ್ವಲ್ಪ ಫ್ರಸ್ಟ್ರೇಷನಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಮ್ಯಾಚ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದಾದ ನಂತರ ಏನೂ ಇಲ್ಲ, ಖಾಲಿ ಪಲಾವ್ ಆಗ್ಬಿಟ್ಟವ್ರು ಹರ್ಲಿನ್ ಡ್ಯೂಯಲ್ ಇನ್ನೇನು ಇರ್ತದೆ. ನಾನು ಹೇಳಿದ್ದೆ ಪ್ರಿವ್ಯೂಲೇ, ಫಸ್ಟ್ ಒಂದು 3 ವಿಕೆಟ್, ಇಲ್ಲ 4 ವಿಕೆಟ್ ಅಷ್ಟೇ ಗುರು ಇವ್ರದ್ದು ಅಂತ. ಆ ವಿಕೆಟ್ ಎತ್ತಿತ್ತು ಅಂದರೆ ಇವ್ರದ್ದು ಕಚ್ಕೊಂತಾರೆ ಪಕ್ಕ, ಬೇರೆ ಏನೂ ಇಲ್ಲ ಇವ್ರದ್ದು ಅಂತ. ದೀಪ್ತಿ ಶರ್ಮಾ ನೋಡ್ತು ಅಂದರೆ ಬಾಟಮ್ ಅಲ್ವರೆಗೂ ನಿಂತ್ಕೊಂಡವ್ರಲ್ಲಿ. ದೀಪ್ತಿ ಶರ್ಮಾ ಕಳ್ಸವ್ರೆ ಇವರಲ್ಲಿ. ದೀಪ್ತಿ ಶರ್ಮಾನ್ ಮೆಚ್ಕೊಬೇಕು, ಹೌದು ರನ್ಸ್ ಹೊಡೆದಿದ್ದಾರೆ ಇವತ್ತು. ಬಟ್ ದೀಪ್ತಿ ಶರ್ಮಾ ನೀವು ಟಾಪ್ ಆರ್ಡರ್ ಪ್ಲೇಯರ್. ಅವರು ಫಾರ್ ದ ವೆರಿ ಫಸ್ಟ್ ಟೈಮ್ ಓಪನ್ ಮಾಡೋದು ದೀಪ್ತಿ ಶರ್ಮಾ. ಎಲ್ಲೂ ಓಪನ್ ಮಾಡಿಲ್ಲ, ಇಲ್ಲೇ ಓಪನ್ ಮಾಡ್ತಾ ಇರೋದು ದೀಪ್ತಿ ಶರ್ಮಾ. ಏನೋಪ್ಪ ಅವ್ರಿಗೆ ಅರ್ಥ ಆಗಬೇಕು ಅಷ್ಟೇ, ಮೆಗ್ಲಾನಿಂಗಿಗೆ ಅರ್ಥ ಆಗಬೇಕು. ಮೆಗ್ಲಾನಿಂಗ್ ಫಾರ್ ದ ವೆರಿ ಫಸ್ಟ್ ಟೈಮು WPL ಹಿಸ್ಟ್ರಿನೇ ಫೈನಲ್ನ ಮಿಸ್ ಮಾಡ್ಕೊತಾ ಇದ್ದಾರೆ. ಯಾಕಂದರೆ ಎಲ್ಲ ವರ್ಷನೂ ಕೂಡ ಫೈನಲ್ ಆಡಿದರು ಡೆಲ್ಲಿ ಕ್ಯಾಪಿಟಲ್ಸ್ ಪರವಾಗಿ, ಕ್ಯಾಪ್ಟನ್ಸಿನೆಲ್ಲ ನಿಭಾಯಿಸ್ಕೊಂಡು. ಈ ವರ್ಷ ಯು ಪಿ ವಾರಿಯರ್ಸ್ಗೆ ಏನೇ ಕಾರಣ ಬಂದ್ಬಿಟ್ಟು ಅಂತ ತಲೆ ಚಚ್ಕೊತಾ ಇರ್ತಾರೆ.
ಯು ಪಿ ವಾರಿಯರ್ಸ್ ಯಾಕೋ 4 ವರ್ಷ ಆದರೂ ಕೂಡ ಎದ್ದೇಳಂಗೆ ಕಾಣಿಸ್ತಾ ಇಲ್ಲ ಟೀಮ್ ಇದು. ಕೊಲಾಪ್ಸ್ ಎದ್ದು ಕೆಳಗಡೆಗೆ ಬೀಳ್ತಾನೆ ಇದೆ. ಅದಕ್ಕೆ ಬಾಟಮ್ ಆಫ್ ದ ಟೇಬಲಲ್ಲಿ ಏನಕ್ಕಿದ್ದಾರೆ ಅಂತ ತೋರಿಸ್ತಾ ಇದೆ. ಏನು ಆನ್ ಪೇಪರ್ ನೋಡ್ತಂದ್ರೆ ಟೂರ್ನಮೆಂಟ್ಗಿನ ಮುಂಚೆ ಪರವಾಗಿಲ್ಲ ಅನ್ನೋ ಥರ ಇತ್ತು ಟೀಮ್ ಇದು. ಯಾಕೆ ಈ ಥರ ಕಳಪೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಒಂಥರ ಈ ಒಂದು 5 ಟೀಮ್ಗಳಲ್ಲಿ ಒಂದು ಸ್ವಲ್ಪ ವೀಕೆಸ್ಟ್ ಟೀಮ್ ಯಾವುದು ಅಂತಂದರೆ ಇವಾಗ ನೋಡ್ತು ಅಂತಂದರೆ ಖಂಡಿತ ಅವರೇನೆ. ಯಾಕಂದರೆ ನೋಡಿ, ಈ ಕಡೆ ಬ್ಯಾಟಿಂಗು ಇಲ್ಲ, ಬೌಲಿಂಗು ಇಲ್ಲ, ಮೇಯ್ನಾಗಿ ಬ್ಯಾಟಿಂಗ್ ಇಲ್ಲ. ಇವ್ರನ್ನ ದೀಪ್ತಿ ಶರ್ಮಾ ಮೇಲ್ಗಡೆ ಕಳಿಸ್ತಾರೆ. ಹರ್ಲಿಂಡ್ ಇವ್ರು ಏನು ಆಡ್ತಾವ್ರೆ ಅಲ್ಲಿ, ಜೊತೆಗೆ ಇಲ್ಲಿ ಎಮ್ಮೆ ಅಂತ ಅವ್ರು ಹಾಕೊಂಡಿದ್ದಾರೆ. ಅಲ್ಲಿ ಮೆಗ್ಲಾನಿಂಗ್ ಏನು ಅಂತ ಆಡ್ತಾರಲ್ಲ ಪಾಪ, ತಲೆ ಚಚ್ಕೊಂತಾರೆ ಅಷ್ಟೇ ಒಬ್ಬರು ಅಲ್ಲಿ. ನಾನು ಎಷ್ಟು ಅಂತ ಆಡೋಕ್ಕಾಗುತ್ತೆ ಗುರೋ ಅಂತ. ಬಿಡಿ ಹೋಗ್ಲಿ, ಆ ಮೆಗ್ಲಾನಿಂಗು ಮತ್ತು ದೀಪ್ತಿ ಶರ್ಮಾ ಆಡಿದ್ರಿಂದನೇ ಎಷ್ಟು ಸ್ಕೋರ್ ಬಂದಿದೆ. ಅವರು ಆಡಿರಲಿಲ್ಲ ಅಂತಂದರೆ ಅವರು ಏನಾದ್ರು ಉದ್ರಕೊಂಡು ಹೋಗಿದ್ರು ಅಂತಂದರೆ 100 ಕೂಡ ಹೊಡಿತಾ ಇರಲಿಲ್ಲ. ಇನ್ನೇನು ಚೇಸಿಂಗ್ ಬಗ್ಗೆ ಮಾತಾಡಬೇಕಾ? ನಮ್ಮ RCB ಚೇಸಿಂಗ್ ಬಗ್ಗೆ ಏನು ಹೇಳಿದ್ನಲ್ಲಪ್ಪ, ರಿಪೀಟ್ ಟೆಲಿಕಾಸ್ಟ್ ನೋಡ್ದಂಗೆ ಇತ್ತು ಅಂತ. ಗ್ರೇಸ್ ಹ್ಯಾರಿಸು ಆ ಕ್ರಾಂತಿ ಅವ್ರಿಗೆ ಕೊಟ್ಟರು ಒಂದು ಓವರಲ್ಲಿ ಬರೀ ರೈನಿಂಗ್ ಬೌಂಡ್ರೀಸು ಪವರ್ ಪ್ಲೇಲಿ. ಎಷ್ಟು ಪವರ್ ಪ್ಲೇಲಿ 63 ರನ್ ಹೊಡಿತೀವಿ ನಾವು. ಇವ್ರು ಹೊಡೆದಿದ್ರು ಅಷ್ಟು. ನಾಯಿಡಿ ಪೀಡಿ ಚಚ್ತೀವಿ ಅನ್ನೋದಕ್ಕಿಂತ ಗ್ರೇಸ್ ಹ್ಯಾರಿಸ್ ಚಚ್ಚಿದ್ದು. ಸ್ಮೃತಿ ಮಂದನ ಸುಮ್ಮನೆ ಒಂದೆಂಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರು. ಇನ್ಫ್ಯಾಕ್ಟ್ ನಾನು ಸೆಂಚುರಿ ಆಗುತ್ತೆ ಅಂತ ಹೋಪ್ ಮಾಡ್ತಾ ಇದ್ದೆ ಅಲ್ಲಿ. ಗ್ರೇಸ್ ಹ್ಯಾರಿಸ್ ಅವ್ರು ಆಡೋ ರೀತಿ ನೋಡ್ತು ಅಂದರೆ, ಫಸ್ಟ್ 6-7 ಓವರ್ ಇವ್ರು ಆಡಿದ್ದು ನೋಡ್ತು ಅಂದರೆ ಸ್ಮೃತಿ ಮಂದನಾಗ ಅಷ್ಟೊಂದು ಸ್ಕೋರ್ ಇರಲಿಲ್ಲ, ಜಸ್ಟ್ ಒಂದು 20 ರನ್ ಇತ್ತು ಅಷ್ಟೇ. ಇವ್ರು ಆಡೋದು ನೋಡ್ತು ಅಂತಂದರೆ ಎಷ್ಟು ಗುರು ಇವ್ರು ಹೊಡೆದಿದ್ದ ಹಾವಳಿ ಹೆಂಗಿತ್ತು. 54 ರನ್ ಹೊಡೆದವ್ರೆ. 54 ರನ್ 48 ರನ್ನು ಬರೀ ಬೌಂಡ್ರೀಸ್ಗಳಿಂದನೇ ಬಂದಿರೋದು ಗ್ರೇಸ್ ಹ್ಯಾರಿಸ್ದು. ಆ ಥರ ಹಾವಳಿ ಕೊಟ್ಟಿದ್ದು. ಎಷ್ಟು ಹೊಡೆದಿರೋದು? 13 ಬೌಂಡ್ರಿ ಹೊಡೆದಿದ್ದು. 13 ಬೌಂಡ್ರಿ ಜೊತೆಗೆ 3-4 ಸಿಕ್ಸ್ ಹೊಡೆದಿದ್ದಾರೆ. ಸಖತ್ತಾಗಿ ಹಾಕೊಂಡು ರುಬ್ಬಿದ್ರು ಚಚ್ಚಿಟ್ಟರು. ಸಾರಿ, 2-3 ಸಿಕ್ಸ್ ಹೊಡೆದಿದ್ದಾರೆ. ಇನ್ನೇನು ಹೇಳ್ತೀರಾ ಅಮ್ಮ, ಇದೊಂಥರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಮ್ಯಾಚ್ ಥರ ಇತ್ತು ಅಷ್ಟೇ. ನೋಡಿ, ಈ ಥರ ಆಯಿತು ಅಂದರೆ ಬೋರಿಂಗ್ ಆಗಿರುತ್ತೆ, ಏನು ಹೇಳೋದಕ್ಕೂ ಕೂಡ ಮಜಾ ಬರೋದಿಲ್ಲ. ನೋಡಿ, ಬ್ಯಾಕ್ ಟು ಬ್ಯಾಕ್ ಸೋತಾದಮೇಲೆ ಗೆದ್ದಿದ್ದೀವಿ ನಾವು RCB. ವಿನ್ನಿಂಗ್ ನೋಟ್ ಹೋಗಬೇಕು ಅಂತ ಅನ್ಕೊಂತಿದ್ದೆ ನಾನು. ಸೋತ್ಬಿಟ್ಟು ಹೋಗೋದು ಬೇಡ, ಹೆಂಗಿದ್ರು ಕೂಡ ಸೋತ್ರು ಕೂಡ ನಾವು ಫೈನಲ್ಲೇ ಆಡ್ತೀವಿ. ಬಟ್ ಸೋತ್ಬಿಟ್ಟು ಹೋಗೋದು ಬೇಡ, ಗೆದ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗ ಗೆದ್ಬಿಟ್ಟೇ ಹೋಗ್ತಾ ಇದ್ದೀವಿ ಫೈನಲ್ಗೆ. ಪಾಸಿಟಿವ್ ನೋಟಲ್ಲಿ ಹೋಗ್ತಾ ಇದ್ದೀವಿ. ಇದು ಒಂಥರ ಖುಷಿ ವಿಚಾರ. ಬಟ್ ಟಫಾಗಿ ಬರ್ತಾರೆ ಇವರು ಆಪೋನೆಂಟ್ಗಳು. ಎಲಿಮಿನೇಟರ್ ಅಂತ ಬಂದಾಗ ಎಲಿಮಿನೇಟರ್ ಆಡಿಕೊಂಡು ಬರೋವಂಥವ್ರು ಸಿಕ್ಕಾಪಟ್ಟೆ ಟಫ್ ಆಗಿರ್ತಾರೆ. ನನ್ನ ಪ್ರಕಾರ ನೋಡ್ತು ಅಂದರೆ ಯಾಕೋ ಡೆಲ್ಲಿ ಕ್ಯಾಪಿಟಲ್ಸ್ ಬರ್ಬೋದು ಫೈನಲ್ಸಲ್ಲಿ ಅಂತ ಅನ್ನಿಸ್ತಾ ಇದೆ. ಬಟ್ ಟು ಫಾರ್, ಇನ್ನೂ ಮ್ಯಾಚ್ಗಳಿದೆ, ಅದೆಲ್ಲ ಆದಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ ಕತೆ ಸೀನು ಅಂತ. ಇನ್ನೂ ಕಾಂಪಿಟೇಷನ್ ಇದ್ದಾರೆ. ಗುಜರಾತ್ ಜೈಂಟ್ಸ್ ಇದ್ದಾರೆ, ಆಮೇಲೆ ಮುಂಬೈ ಇಂಡಿಯನ್ಸ್ ಇದ್ದಾರೆ, ಡೆಲ್ಲಿ ಕ್ಯಾಪಿಟಲ್ಸು ಕೂಡ ಇದ್ದಾರೆ ಕಾಂಪಿಟೇಷನಲ್ಲಿ. ಯಾರು ಆಡ್ತಾರೆ, ಯಾರು ಫೈನಲ್ಸ್ಗೆ ಬರ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಸ್ಮೃತಿ ಮಂದನ ಅವ್ರ ಬಗ್ಗೆ ಮಾತಾಡಲಿಲ್ಲ ಅವರು ಕೂಡ ಚೆನ್ನಾಗಿ ಆಡಿದ್ರು. ಇವರು ಸ್ಮೃತಿ ಮಂದನ ಇವರು ಎಲಿವೇಶನ್ ಕೊಡ್ತಾ ಇದ್ದಂಗೆ ಅವ್ರು ಎತ್ಕೊಂಡು ನೆಕ್ಸ್ಟ್ ಲೆವೆಲ್ಗೆ ಹೋದ್ರು ಅಷ್ಟೇ. ಆಮೇಲೆ ಇನ್ನೇನಲ್ಲಿ ಬಂದ್ಬಿಟ್ಟು ಅಲ್ಲಿ ವಿಕೆಟೇ ಕಳ್ಕೊಬಾರ್ದಾಗಿತ್ತು. ಅಲ್ಲಿ 2 ವಿಕೆಟೇ ಕಳ್ಕೊಂಡಿದ್ದೀವಿ ನಾವು. ನೋ ಲಾಸ್ ಹೊಡಿಬೇಕಾಗಿತ್ತು ಇವರಿಗೆ, ಅವಾಗ ಮಜಾ ಬಂದಿರೋದು. ಗ್ರೇಸ್ ಹ್ಯಾರಿಸ್ ಬೋಲ್ಡ್ ಆಗಬಾರ್ದಾಗಿತ್ತು, ಹಂಗೆ ಹೊಡಿಬೇಕಾಗಿತ್ತು, ಸೆಂಚುರಿ ಹೊಡಿಬೇಕಾಗಿತ್ತು ಇವತ್ತು, ಅವಾಗ ಇನ್ನೂ ಮಜವಾಗಿರೋದು. ನಮ್ಮ RCBಗೆ ಒಂದು ಸೆಂಚುರಿ ಬಂದಿಲ್ವಲ್ಲ ಗುರು ಈ ಸೀಸನ್ನು. ಈ ಕಡೆಯಿಂದ ಕ್ಲೋಸ್ ಹೋಗಿರೋರು ರಿಚ್ ಆಗೋಷ್ಟು 90ಸ್ಗೆ ಹೋಗಿದ್ದಾರೆ, ಸ್ಮೃತಿ ಮಂದನ 90ಸ್ಗೆ ಹೋಗಿದ್ದಾರೆ. ಇವರು 70ಸಲ್ಲಿ 2 ಸಲ ಆಡಿದ್ದಾರೆ. ಆದರೂ ಇನ್ನೂ ಇಬ್ಬರು ಗೌತಮಿ ಅವರು 70ಸಲ್ಲಿ ಆಡಿದ್ದಾರೆ. ಆದ್ರೂ ಬಂದಿಲ್ವಲ್ಲ. ನಡೇನ್ ಡಿ ಕ್ಲಾರ್ಕ್ ಬಿಡಿ ಫಿನಿಷ್ ಮಾಡಿದ್ರು ಮ್ಯಾಚ್ನ. ಆದರೂ ಒಂದು ಸೆಂಚುರಿ ಬಂದಿಲ್ಲ. ಇಷ್ಟು ವರ್ಷ ಆದರೂ 4 ವರ್ಷ ಆದ್ರೂ ಒಂದು ಸೆಂಚುರಿ ಬಂದಿಲ್ವಲ್ಲ. ಏನೋ ಫೈನಲಲ್ಲಿ ಬರಬೇಕು ಅನ್ನೋ ಥರ ಕಾಣಿಸ್ತೈತೆ ಸೆಂಚುರಿ. ಕಾದು ನೋಡೋಣ ಇನ್ನೂ ಏನೇನಾಗುತ್ತೆ ಅಂತ ಕತೆ. ಸೊ ಇವತ್ತಿನ ಮ್ಯಾಚ್ ಹೆಂಗಿತ್ತಪ್ಪ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಅಂತೂ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ, ಅಫಿಷಿಯಲಿ ಕ್ವಾಲಿಫೈ ಆಗಿದ್ದೀವಿ. ಇನ್ನು ಪಾಯಿಂಟ್ಸ್ ಟೇಬಲ್ ಅನಲೈಸಿಸ್ ಅದು ಇದು ಎಲ್ಲ ರನ್ ರೇಟು ಅವು ಇವು ಎಲ್ಲ ಮಾಡೋ ಅಂಥ ಅಗತ್ಯತೆ ಏನಿಲ್ಲ. ಫೈಟ್ ಮಾಡ್ತಾ ಇದ್ದೀವಿ ಫೈನಲ್ಸಲ್ಲಿ. ಯಾರು ಬರ್ತಾರೆ ನೋಡೋಣ ಅಷ್ಟೇ. ಮತ್ತೆ ಸಿಗುವ ಮುಂದೆ ನೋಡಿದ್ಲಿ.